ನಾವು ಪೊಲೀಸರು ಒಂದೇ ಕುಟುಂಬದವರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕುಂದುಕೊರತೆ ಸಮಾಲೋಚನೆ ನಡೆಸುವ ನಿಟ್ಟಿನಲ್ಲಿ ಹುಕ್ಕೇರಿಯ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದವರಿಗೆ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾವು ಪೊಲೀಸರು ಒಂದೇ ಕುಟುಂಬದವರು ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಪೊಲೀಸ್ ಠಾಣೆಯ ನಾವು ಪೊಲೀಸರು ಒಂದೇ ಕುಟುಂಬದವರು, ನಮ್ಮೆಲ್ಲರ ಕಷ್ಟ ಸುಖ ಕುಂದು ಕೊರತೆಗಳ ಪರಿಕಲ್ಪನೆಯ ಸಮಾಲೋಚನೆ ಮಾಡುವ ಸಲುವಾಗಿ ವಿನೂತನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲಾ ಪೊಲೀಸ್ ಹಾಗೂ ಹುಕ್ಕೇರಿ ಪೊಲೀಸ್ ಠಾಣೆ ಸಂಯುಕ್ತ ಆಶ್ರಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ನೇತೃತ್ವದಲ್ಲಿ ಎಲ್ಲಾ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬ ವರ್ಗದವರಿಗೆ ಒತ್ತಡದ ಜೀವನ ನಿರ್ವಹಣೆ, ಒಟ್ಟಿಗೆ ಇರೋ ಭಾವನೆಯ ಜೊತೆ ಅಧಿಕಾರಿ ಶ್ರೇಣಿಯನ್ನ ಮರೆತು ಎಲ್ಲರೂ ಸೇರಿ ನಾವೆಲ್ಲರೂ ಒಂದೇ ಕುಟುಂಬವಿದ್ದಂತೆ ಎನ್ನುವ ವಿನೂತನ ಕಾರ್ಯಕ್ರಮದ ಜೊತೆಗೆ ವರ್ಗಾವಣೆಯಾದ ಪೊಲೀಸ್ ಸಿಬ್ಬಂದಿಗಳಿಗೆ ಬೀಳ್ಕೊಡುವ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ನಾವು ಪೊಲೀಸರು ಒಂದೇ ಕುಟುಂಬದವರು. ಇಂದಿನ ದಿನನಿತ್ಯದ ಒತ್ತಡದ ಕೆಲಸ ಸಮಯದಲ್ಲಿ ಪೊಲೀಸರು ಕುಟುಂಬದವರ ಜೊತೆ ಬೆರೆಯುವುದು ಬಹಳ ವಿರಳ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಜಾತ್ಯತೀತತೆಯಿಂದ ಅಧಿಕಾರಿ ಶ್ರೇಣಿಯನ್ನ ಮರೆತು ಎಲ್ಲರೂ ಸೇರಿ ಒಟ್ಟಿಗೆ ಇರೋ ಭಾವನೆ ಮೂಡಿಸುವ ಹಾದಿಯಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಮನರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ವರ್ಗದವರು ಒಳ್ಳೆಯ ಕೆಲಸ ಮಾಡಿದವರನ್ನ ಗುರುತಿಸಿ ಅವರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು. ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ತಾವು ಹೋದಲ್ಲಿ ಠಾಣೆಯ ಪೊಲೀಸ್ ಸಿಬ್ಬಂದಿಗೆ ಒತ್ತಡದ ಕೆಲಸದ ಸಮಯದಲ್ಲೂ ಹುಕ್ಕೇರಿ, ಸಂಕೇಶ್ವರ್ ಮತ್ತು ಹಾರುಗೇರಿ ಠಾಣೆಯ ಪೊಲೀಸರು ಹಾಗೂ ಕುಟುಂಬದವರ ಕುಂದುಕೊರತೆಯ ಸಮಾಲೋಚನೆ ನಡೆಸಿ ಅವರಿಗೆಲ್ಲ ಮನರಂಜನೆ ನೀಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಪೊಲೀಸರಲ್ಲಿ ಎಷ್ಟೋ ಜನರು ಹಾಡುಗಾರರು, ಕಲೆಗಾರರು ಇದ್ದು ಅಂತಹ ತೆರೆಮರೆಯ ಕಾಯಿಯಂತೆ ಇರುವ ಅವರನ್ನ ವೇದಿಕೆಗೆ ಕರೆದು ಹಾಡುವಂತೆ ಪ್ರೋತ್ಸಾಹ ನೀಡಲಾಯಿತು. ಮಂಜುನಾಥ್ ಹಾಗೂ ರವಿ ಡಾಂಗೆ ಸಿನಿಮಾ ಹಾಡನ್ನ ಹಾಡಿ ಮನರಂಜಿಸಿದ್ರು.
ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರು ಮತ್ತು ಮಕ್ಕಳು ಮನೋರಂಜನೆಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಸಹಭೋಜನದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಹುಕ್ಕೇರಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ಸಿದ್ದರಾಮಪ್ಪ ಉನ್ನದ್, ಜ್ಯೋತಿ ವಾಲೇಕರ್, ಮಂಜುನಾಥ್, ರವಿ ಡಾಂಗೆ, ರವೀಂದ್ರ ಯರ್ಗಟ್ಟಿ, ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.